ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೆ ರಾತ್ರಿ ಕೂಡ ಬಂದು ಇಲ್ಲಿ ಆಗಮಿಸಿ ಒಂದಷ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದರು. ಸಚಿವರೇ, ಈಗ ಇಲ್ಲಿ ಬಂದು ನೀವು ರಾತ್ರಿಯಿಂದಲೂ ಕೂಡ ಬೀಡು ಬಿಟ್ಟಿದ್ದೀರಿ. ಒಂದು ಕಡೆ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಬಹಳ ಡೇಂಜರ್ ಅನ್ನುವ ಸ್ಥಳ ಅಂತೇಳಿ ಅವರು ಗುರುತಿಸಿದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಹೇಗೆ ನಡೀತಾ ಇದೆ ಅಂತ ನೋಡಿ. ಈ ರಸ್ತೆಯ ಮೇಲೆ ಏನು ಮಣ್ಣು ಉಡ್ಡೆ ಬಿದ್ದಿತ್ತು ಆಲ್ಮೋಸ್ಟ್ 97-98% ಕ್ಲಿಯರ್ ಆಗಿದೆ. ಈಗ ಈ ಪೋರ್ಷನಲ್ಲಿ ಇನ್ಯಾರು ಕೂಡ ಯಾರ್ದು ನಮಗೆ ಟ್ರೇಸ್ ಆಗಿಲ್ಲ. ಈಗ ಆದರೆ ನದಿಗೆ ನಮ್ಮ ಹಿಂದ್ಗಡೆ ನದಿ ಉದ್ದನೇ ಭಾಳ ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ಅಗಲ ಇದೆ. ಸೊ ಅಲ್ಲಿಗೆ ಸುಮಾರು ಗುಡ್ಡದಿಂದ ಮಣ್ಣು ಹೋಗಿ ಬಿದ್ದಿದೆ. ಆ ನದಿ ಒಳಗಡೆನೂ ಕೂಡ ಈ ಕಡೆಯಿಂದ ಗಾಡಿ ಆಗ್ಬೋದು, ಮನುಷ್ಯನಾಗೋದು ಕೊಚ್ಕೊಂಡು ಎಳ್ಕೊಂಡು ಹೋಗಿರಬಹುದು. ಸೊ ಹಾಗಾಗಿ ಆ ಕಡೆಗೂ ಕೂಡ ಈಗ ಆರ್ಮಿಯವ್ರನ್ನು ಕರೆಸಿದ್ದೇವೆ, ನೇವಿನವರು ಮಾಡ್ತಾ ಇದ್ದಾರೆ, SDRF NDRFನವರು ನದಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಅದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ. ಟ್ರಕ್ ಇಲ್ಲ ಅಂತಾನೆ ಸರ್ ಇಲ್ಲಿ ನೋಡಿ, ಇನ್ನು ಫೈನಲ್ ಕನ್ಫರ್ಮೇಷನ್ ಇನ್ನು 1-2 ಗಂಟೆಯಲ್ಲಿ ಹೇಳ್ತೇವೆ. ಆದರೆ ಅಫಿಷಿಯಲ್ ಆಗಿ ಅಲ್ಲದೆ ನಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ಹೇಳೋದಾದರೆ ಇಲ್ಲಿ ಈ ರೋಡ್ ಮೇಲೆ 99% ಟ್ರಕ್ ಇಲ್ಲ. ಯಾಕೆಂದರೆ ನೀವು ನೋಡಿದ್ದೀರಿ, ನಾವು ನೋಡಿದ್ದೇವೆ. ನಾನು ಇಲ್ಲಿ ಆರ್ಮಿವರೆಗೂ ಮಾತಾಡಿದೆ, ಹಾಗೂ ಕೇರಳದಿಂದ ಬಂದಿರೋ ಎಕ್ಸ್ಪರ್ಟ್ಸ್ಗೂ ಮಾತಾಡಿದೆ, ಅಲ್ಲಿಂದ MP ಬಂದಿದ್ದಾರೆ, MLA ಬಂದಿದ್ದಾರೆ, ಮತ್ತು ನಮ್ಮ ಸ್ಥಳೀಯ SP DC ನಮ್ಮ ಅಧಿಕಾರಿಗಳೆಲ್ಲರ ಹತ್ರ ನಾನು ಮಾತಾಡಿದಾಗ ರಸ್ತೆ ಮೇಲೆ ಈಗ ಟ್ರಕ್ ಇರುವಂತಹದ್ದು 99% ರೂಲ್ಡ್ ಔಟ್. ಹಾಗಾದ್ರೆ ಏನಾಗಿರ್ಬೋದು ಅಂತ ಸರ್? ಕೆಳಗೆ ನದಿಗೆ ಬಿದ್ದಿರಬಹುದು. ನದಿಯಲ್ಲಿ ನೀವು ಆ ಕಡೆ ನೋಡಿದರೆ ನದಿಯಲ್ಲಿ ಕೂಡ ಇಲ್ಲಿ ಕುಸಿದ ಮಣ್ಣು ಪರ್ವತದ ರೀತಿ ನದಿಯಲ್ಲಿದೆ, ಆದರೆ ಕೆಳಗೆ ಸಿಕ್ಕಾಕೊಂಡಿರೋ ಚಾನ್ಸಸ್ಸು ಇರುತ್ತೆ. ಆದರೆ ಅಲ್ಲಿ ನೇವಿನವರು ಕೂಡ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಆ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರೋದನ್ನು ಸ್ಕ್ಯಾನ್ ಮಾಡುವಂಥ ಸಾಧನಗಳು ಭಾಳ ಕಡಿಮೆ ಇದ್ದಾವೆ. ಸ್ಕ್ಯಾನ್ ಮಾಡಿದರೂ ಕೂಡ ಅದರಲ್ಲಿ ಕರೆಕ್ಟಾಗಿ ಪಿಕ್ಚರ್ ಸಿಗೋದಿಲ್ಲ. ಸೊ ಆದರೂ ಕೂಡ ನೇವಿನವರು ಈಗ ನೋಡಿ ಇಷ್ಟು ಮಳೆ ಬೀಳ್ತಾ ಇದೆ, ನೀರು ನದಿಯಲ್ಲಿರುವ ನೀರು ಕೆಸರಿನ ರೂಪದಲ್ಲಿದೆ. ಸೊ ಅಲ್ಲಿ ಕಾಣೋದು ಇಲ್ಲ, ಒಳಗಡೆ ಡೈವ್ ಮಾಡಿದರೂ ಕೂಡ ಏನು ಕಾಣೋದಿಲ್ಲ. ಅಂಥದ್ರಲ್ಲೂ ಕೂಡ ನಾವು ಅಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ ಇಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂತಹದ್ದು ಇನ್ನು 3 ಮಿಸ್ಸಿಂಗ್ ಇದ್ದಾರೆ. ಹೌದು. ಅದರ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನು ಟ್ರೇಸ್ ಮಾಡಲಿಕ್ಕೆ. ಆದರೂ ಅವ್ರೇನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ, ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ. ಯಾವುದನ್ನು ನಾವು ಲಘುವಾಗಿ ತಿರಸ್ಕಾರ ಮಾಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ಆ ಥರ ಅನುಮಾನಗಳು ಬಂದರೂ ಕೂಡ ಅದನ್ನು ಪ್ರೊಸೀಜರ್ ಪ್ರಕಾರವಾಗಿ ಗಂಭೀರವಾಗಿ ತೆಗೆದುಕೊಂಡು ಏನಾಗಿದೆ ಅನ್ನೋದನ್ನ ಪತ್ತೆ ಮಾಡ್ತೇವೆ. CM ಬಂದಿದ್ರು, ಅವ್ರಿಗೆ ಏನೆಲ್ಲ ವಿಚಾರಗಳನ್ನ ಮುಟ್ಟಿಸಿದಿರಿ, ಅವ್ರು ಏನೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈಗ ಕೇರಳ ಸರ್ಕಾರದ ಒಂದಷ್ಟು ಆರೋಪಗಳಿದೆ, ಅವ್ರ ಜೊತೆ ಮಾತನಾಡುವಂಥ ಕೆಲಸಗಳಾಗುತ್ತಾ ಸರ್ಕಾರದ ವತಿಯಿಂದ? ನೋಡಿ, ಆರೋಪ ಪ್ರತ್ಯಾರೋಪದಿಂದ ಯಾವ ಸಮಸ್ಯೆ ಪರಿಹಾರ ಆಗೋದಿಲ್ಲ. ರಾಜ್ಯಗಳು ಜೊತೆಗೂಡಿ ಕೆಲಸ ಮಾಡಬೇಕು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನಾವು ಕರ್ನಾಟಕದವರು ಉತ್ತರಾಖಂಡದಲ್ಲಿ ಕಾಶ್ಮೀರದಲ್ಲಿ ನಮ್ಮವರು ಸಿಕ್ಕಾಕೊಂಡಾಗ ನಾವು ಅವ್ರ ಮೇಲೆ ಆರೋಪ ಮಾಡ್ತೇವಾ? ಅವರ ಸಹಕಾರ ತೆಗೆದುಕೊಂಡು ನಮ್ಮವರನ್ನು ರಕ್ಷಣೆ ಮಾಡುವಂಥದ್ದು ಮಾಡ್ತೇವೆ. ನಾನು ಕೂಡ ಕಂದಾಯ ಮಂತ್ರಿಯಾಗಿ ಉತ್ತರಾಖಂಡ್ಗೆ ಹೋಗಿ ನಮ್ಮವರಲ್ಲಿ ಸಿಕ್ಕಾಕೊಂಡಾಗ ಆ ಸರ್ಕಾರದವರ ಸಹಕಾರ ತೆಗೆದುಕೊಂಡು ಅವರಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಮಾಡಿ ಕೊನೆಗೆ ಆ ಸರ್ಕಾರಕ್ಕೆ ಧನ್ಯವಾದ ಹೇಳಿ ಬಂದಿದ್ದೇವೆ. ಸೊ ಅದು ನಮ್ಮ ರೀತಿ. ಬೇರೆಯವ್ರು ಯಾರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅವರವರ ಸ್ವಾತಂತ್ರ್ಯ ಅದು. ಆದರೆ ಜವಾಬ್ದಾರಿಯುತ ಸರ್ಕಾರವಾಗಿ ಅದು ಕನ್ನಡಿಗರೇ ಆಗಲಿ ಹೊರ ರಾಜ್ಯದವರೇ ಆಗಲಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆಯಿಂದ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಮಾಡ್ತಾ ಇದ್ದೇವೆ. ಇದು ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರ ಮಾತು. ಪ್ರಮುಖವಾಗಿ ಈ ಜಾಗದಲ್ಲಿ ಅದು ಟ್ರಕ್ ಇರೋದು ಬಹಳ ಅನುಮಾನ ಅಂತ ಹೇಳಲಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಹುಡುಕಾಟವನ್ನ ನಡೆಸ್ತಾ ಇದ್ದೀವಿ. ಅಧಿಕೃತವಾಗಿ ಅಲ್ಲದಿದ್ರೂ ಕೂಡ ಒಂದಷ್ಟು ನಮ್ಮ ಅನುಭವದ ಆಧಾರದಲ್ಲಿ ಅಲ್ಲಿ ಇರೋದು ಅನುಮಾನ ಅನ್ನುವ ಮಾತನ್ನ ಹೇಳ್ತಿದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಕೂಡ ಮುಂದುವರೆದೆ ಅನ್ನುವ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ.
ಜೊತೆಗೆ 3 ಜನ ಅಂತೇಳಿ ನಮಗೀಗ ಅಧಿಕೃತವಾಗಿ ಸಿಕ್ಕಿರುವಂಥ ಮಾಹಿತಿ, ಅವರನ್ನು ಹುಡುಕಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಟ್ರಕ್ ಈ ಭಾಗದಲ್ಲಿಲ್ಲ, ನದಿಯಲ್ಲಿ ಇರಬಹುದು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತದೆ. ಆ ನಿಟ್ಟಿನಲ್ಲೂ ಕೂಡ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೀವಿ ಅನ್ನುವ ಮಾತನ್ನ ಕೃಷ್ಣ ಬೈರೇಗೌಡ ಅವರ ಸಚಿವರು ರಿಪಬ್ಲಿಕ್ ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಾಘೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಗ್ರಾಮಕ್ಕೆ ಇವತ್ತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದಂತಹ ಆರ್ ವಿ ದೇಶಪಾಂಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಥಳಕ್ಕೆ ಆಗಮಿಸಿದಂತ ದೇಶಪಾಂಡೆ ಅವರು ಈಗಾಗಲೇ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜುಲೈ 16ರಂದು ಸಂಭವಿಸಿದಂತಹ ದುರ್ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಿದ್ದಾರೆ. ಈಗಾಗಲೇ ಅವರು ಕಳೆದ ಹಲವು ದಿನಗಳ ಹಿಂದಿನಿಂದ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ದೇಶಪಾಂಡೆ ಅವರನ್ನ ಮಾತಾಡ್ಸೋಣ. ಏನಾದ್ರು ಸರ್, ಈಗ ತಾವು ಸ್ಥಳಕ್ಕೆ ಆಗಮಿಸಿದೆ ಸರ್, ಈಗ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೆದಿದೆ. ಕೆಲವೊಂದು ಮಾಧ್ಯಮಗಳ ಪ್ರಕಾರ ಅಂದ್ರೆ ಕೆಲವೊಂದು ಕೇರಳ ಮಾಧ್ಯಮಗಳಲ್ಲಿ ಕೂಡ ಏನು ನಡೀತಾ ಇಲ್ಲ ಅಂತ ಒಂದು ಆರೋಪ. ಈಗ ತಾವು ಕೂಡ ಬಂದಿದ್ವಿ, ಬೆಟ್ಟ ಆಗಿದ್ರು, ಏನ್ ನಡೆದಿರೋದು ಇಷ್ಟೆಲ್ಲ ಕೆಲಸ ಆಗ್ತಿತ್ತೇನ್ರಿ? ಇಷ್ಟು ಜನ ಇಲ್ಲೇ ಇರ್ತಿದ್ರು, ಇಷ್ಟು ಅಧಿಕಾರಿ, ಇಷ್ಟು ಗಾಡಿಗಳು, ಇಷ್ಟು ಸಂಪನ್ಮೂಲಗಳು. ಮುಖ್ಯಮಂತ್ರಿ ಇವತ್ತು ಬರ್ತಾ ಇದ್ದಾರೆ, ಸ್ಥಳೀಯ ಜಿಲ್ಲಾ ಸಚಿವರು ಬಂದು ಹೋಗಿದ್ದಾರೆ, ಶಾಸಕರು ಇಲ್ಲೇ ಇದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಇದು ಕೆಲಸ ಪಕ್ಷಾತೀತವಾಗಬೇಕು. ಹಾಗಾಗಿ ಎಲ್ಲ ಪಕ್ಷದ ಜನ ಏನೇನು ಮಾಡಬೇಕು ಅದು ಎಲ್ಲ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕವಾಗಿ ಬೇಜವಾಬ್ದಾರಿಯಿಂದ ಏನೇನು ಮಾಡೋಕೆ ಹೋಗ್ಬಾರ್ದು. ಈಗ ನೋಡಿ, ಈ ಗುಡ್ಡು ಕುಸಿದು ಬಿದ್ದಿದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಮಾನವ. ನಾವು ರಸ್ತೆ ಮಾಡಬೇಕು, ಬ್ರಿಡ್ಜ್ ಮಾಡಬೇಕು, ಎಲ್ಲ ಮಾಡಬೇಕು, ಮಾಡಬಾರ್ದಂತಲ್ಲ, ಮಾಡಲಿಕ್ಕೆ ಬೇಕು, ಆಗಲಿಕ್ಕೆ ಬೇಕು. ಆದರೆ ನಿಸರ್ಗ ಜೊತೆ ಜಗಳ ಮಾಡಲಿಕ್ಕೆ ಹೋಗಬಾರ್ದು. ನಾವು ನಮ್ಮ ಸ್ವಾರ್ಥವಾಗಿ ಅವಶ್ಯಕ್ಕಿಂತ ಹೆಚ್ಚು ನಾವು ನಿಸರ್ಗಕ್ಕೆ ತೊಂದರೆ ಕೊಟ್ಟಿದ್ದೇವೆ. ಈಗ ನೋಡಿ, ಒಂದು ಕಾಲದಲ್ಲಿ ಅರಣ್ಯಗಳು, ಕೂಬುಗಳು ಮಾರಾಟ ಆಗ್ತಿತ್ತು. ಸಣ್ಣ ಮಗು ಇದ್ದೆ, ಅದನ್ನು ಸರ್ಕಾರ ಗೊತ್ತಾಯ್ತು, ಮಳೆ ಇಲ್ಲ, ಬೆಳೆಗಳು ಬರ್ತಾ ಇಲ್ಲ, ಕಾರಣ ಏನು? ಅವಾಗ ತಂದರು ಎದ್ರು, ಅರಣ್ಯ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಅದು. ಹಾಗಾಗಿ ಈಗ ಏನು ಮಾಡಿದ್ವಿ? ಅರಣ್ಯ ಸಂರಕ್ಷಣೆ ಮಾಡಿದ್ವಿ. ಡೆಡ್ ಫಾಲೆನ್ ಟ್ರೀಸ್ ಅಷ್ಟೇ ತರ್ರಿ, ಸತ್ತಿದ ಮರ ಅಷ್ಟೇ ತರ್ರಿ. ಹಾಗೆ ಈ ನ್ಯಾಷನಲ್ ಹೈವೇ ಮಾಡುವಾಗ ಸಹ ಈ ಇಂಜಿನಿಯರ್ಸು ಅವ್ರು ಬುದ್ಧಿವಂತರು, ನಾವೇನು ಇಂಜಿನಿಯರ್ಸ್ ಅಲ್ಲ. ರಸ್ತೆ ಈಗ ನನ್ನ ಕಾಲದಲ್ಲಿ ಆಗಿರ್ಬೋದು, ಬಟ್ ನಾವೇನು ಬುದ್ಧಿವಂತ ಅಲ್ಲ. ರಸ್ತೆ ಹೇಗಾಗಬೇಕು, ಏನು ಆಗಬೇಕು ಹೇಳ್ತಾರೆ. ಆದರೆ ಕಾರ್ವಿಂಗ್ ಮಾಡುವಾಗ ನನಗೆ ಯಾರು ತಂದ್ರೆ ಹೇಳಿದರು, ಇದು 45 ಡಿಗ್ರೀಸ್ಲೇ ಆಗಬೇಕಾಗಿತ್ತು, ಇದು 90 ಡಿಗ್ರೀಸ್ಲೇ ಆಗಿದೆ ಅಂತ ಹೇಳಿದರು. ಹಾಗಾಗಿ ಅನಾಹುತ ಆಗಿದೆ ಅಂತ ಹೇಳಿದರು. ಇಂಜಿನಿಯರ್ಗಳ ಅತಿ ಬುದ್ಧಿವಂತಿಕೆಯಿಂದ ಈ ರೀತಿ ಅನಾಹುತಗಳಾಗ್ತಾ ಇದೆ. ಇಂಜಿನಿಯರ್ ಅಷ್ಟೇ ಅಲ್ಲ, ಎಲ್ಲ ಸಂಬಂಧಪಟ್ಟ ಜನ ಇದ್ರ ಬಗ್ಗೆ ಮೊದಲು ತಲೆ ಇಟ್ಕೊಳ್ಬೇಕು. ನಾವು ನಿಸರ್ಗ ವಿರುದ್ಧ ಏನಾರ ಮಾಡ್ತಾ ಇದ್ದೇವೆ, ಗುಡ್ ಕಾರ್ವಿಂಗ್ ಮಾಡೋದು ಅಥವಾ ಅರಣ್ಯ ಕಟ್ ಮಾಡೋದು, ಇವೆಲ್ಲ ಥಿಂಕ್ ಮಾಡಬೇಕು. ಇದರ ಪರಿಣಾಮ ಏನು, ಇದು ದುಷ್ಪರಿಣಾಮ ಏನು, ಗುಡ್ ಮಾಡಬೇಕಾದ್ರೆ ಹ್ಯಾಂಗ್ ಮಾಡಬೇಕು, 4 ಜನ ತಂತ್ರ ಜೊತೆ ಚರ್ಚೆ ಮಾಡಬೇಕು, ಮೀಟಿಂಗ್ ಮಾಡಬೇಕು. ನಮ್ಮ ಜೊತೆ ಅಲ್ಲ, ನಮಗೇನು ಗೊತ್ತಿಲ್ಲ, ಅದರಲ್ಲಿ ಕೆಂತ ಕೆಲಸ ಆಗಬೇಕು. ಹಾಗಾಗಿ ಇದು ಅನಾಹುತ ಆಗಿದೆ. 8 ಜನ ನಾವು ಕಳ್ಕೊಂಡಿದ್ದೇವೆ, ಹಲವಾರು ಜನ ಗಾಯಾಳು ಆದರೆ. ಹಾಗಾಗಿ ನಾನು ಒಂದೆರಡು ಇಲ್ಲೇ ಆಫೀಸಲ್ಲಿ ಇನ್ನೂ 3 ಬಾಡಿಗಳು ಸಿಗಲಿಕ್ಕಿದೆ. ನಾ ಈಗ ಇಲ್ಲಿ 2 ಹಳ್ಳಿ, ಶಿರೂರು ಮತ್ತು ಉಳುವರಿ ಹೋಗಿ ಅದು ಕುಮಟಾ ಹೋಗ್ತಾ ಇದ್ದೇನೆ. ಕುಮಟಾದಲ್ಲಿ ಕೆಲವು ಇಂಜರ್ಡ್ ಜನ ಇದ್ದಾರೆ, ಅವ್ರಿಗೂ ನೋಡಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ಇಲ್ಲೇ ಇವತ್ತು ಬರ್ತಾ ಇದ್ದಾರೆ. ನಿನ್ನೆ ಕಂದಾಯ ಸಚಿವರು ಬಂದು ಹೋದ್ರು ಅಂತ ಗೊತ್ತಾಯ್ತು ನನಗೆ. ಇಲ್ಲಿ ಭಾರತ್ ಬೆಂಜ್ ಲಾರಿ ಅದಕ್ಕೆ ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅವರ ಚಾಲಕ ಸಿಕ್ಕಾಕೊಂಡಿದ್ದಾನೆ, ಅವನು ಆತ ಬದುಕಿದ್ದಾನೆ ಅಂತ ಹೇಳೋ ಬಗ್ಗೆ ಅವರು ಸಂಬಂಧಿಕರು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಏನು ಸರ್, ತಮಗೆ ಏನು ಮಾಹಿತಿ? ಪಾಪ ಬದುಕಿದ್ರೆ ಅವ್ರು ಉಳಿಸ್ಬೇಕಲ್ಲ. ಹಾಗಾಗಿ ನೇರವಾಗಿ ಒಂದು ಬಾಡಿ ಎಲ್ಲೇ ಅದೇ ಅಂತ ಅವ್ರು ಏನು ಸರಿಯಾಗಿ ಹೇಳಿದರೆ ತಕ್ಷಣ ಅಧಿಕಾರಿಗಳು ಕ್ರಮ ತಗೋ ಸಾಧ್ಯತೆ. ಈಗ ಸುಮ್ಮನೆ ಅವ್ರು ನೋಡಿ ಈಗ ಹೇಳ್ತಾ ಇದ್ದಾರೆ, ಅವ್ರು ಎಲ್ಲೇ ಹೇಳಿದ್ರು ಅಲ್ಲೇ ನಮ್ಮ ಅವ್ರ GPS ಮುಖಾಂತರ ಜನ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಾಡಿ ಹುಡುಕಾಡಲಿಕ್ಕೆ. ಹಾಗಾಗಿ ನೋಡಿ, ನನಗೆ
ಇನ್ನು ಹೆಸರ ಬಗ್ಗೆ ನನಗೆ ಏನದೆ, ನಾನು ಸೌಂದರ್ಯ ಬಗ್ಗೆ ಪ್ರಶಂಸೆ ಮಾಡೋ ಅಷ್ಟೇ. ಇದು ಹೆಂಗೆ ಬೆಳೆಸಬೇಕು, ಗುಡ್ ಹೆಂಗೆ ಕಟ್ ಮಾಡಬೇಕಂತ ನಾ ಅಥಾರಿಟಿ ಅಲ್ಲ. ಹಾಗೆ ಪ್ರತಿಯೊಬ್ಬರು ಜವಾಬ್ದಾರಿ ಮಾಡಬೇಕು. ಮತ್ತು ಇವೆಲ್ಲ ಪಕ್ಷಾತೀತವಾಗಿ ಮಾಡೋ ಕೆಲಸ ನಿಮ್ಮೆನ್ನ ಅವ್ರು ಮಾಡೋದು, ನೀವು ನನ್ನ ಮೇಲೆ ಮಾಡೋದು ಕೆಲಸ ಇಲ್ಲ. ಎಲ್ಲರ ಸಹಕಾರದಿಂದ, ಎಲ್ಲರ ವಿಶ್ವಾಸದಿಂದ ಆಗಬೇಕು. ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸಹ ಎಲ್ಲ ಅಧಿಕಾರಿಗೆ ಸೂಕ್ತವಾದ ಸಂದೇಶ ಕೊಟ್ಟಿದೆ. ಇದು ಯೂತ್ ಪಾತಳಿಯಲ್ಲಿ ಆಗಬೇಕು. ಎಲ್ಲೆಲ್ಲೇ ಜನರಿಗೆ ಸಹಾಯ ಆಗಬೇಕು ಅದು ಆಗಬೇಕು. ಇಂಜರ್ಡ್ಗೆ ಅವ್ರಿಗೆ ಔಷಧೋಪಚಾರ ಆಗಬೇಕು. ಎಲ್ಲಿ ಡೆಡ್ ಬಾಡಿ ಸಿಕ್ಕಿಲ್ಲ ಅದು ಬಾಡಿ ಸಿಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಆಗಬೇಕು ಅಂತ ಎಲ್ಲ ಆದೇಶವು ಸ್ವತಃ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಅನಾವಶ್ಯಕ ಯಾರು ಏನಾರು ಮಾತಾಡಿದ ಅದಕ್ಕೆ ಏನು ಉತ್ತರ ಕೊಡಲಿಕ್ಕೆ ಬರ್ತಾರೆ. ಇನ್ನೊಂದು ವಿಚಾರ ಸರಿ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೇವಲ ಶಿರೂರು ಮಾತ್ರ ಅಲ್ಲ, ಹಿಂದೆ ತಂಡ್ರಕುಳಿಯಲ್ಲೂ ಇನ್ಸಿಡೆಂಟ್ ಆಗಿತ್ತು, ಮತ್ತು ಮೊನ್ನೆ ಬರ್ಗೆಲ್ಲೂ ಕೂಡ ಆಗಿದೆ. ಈಗ ಭಟ್ಕಳ ಗಡಿಯಿಂದ ಮಾಜಾಳಿ ಗಡಿಯವರೆಗೆ ಟೋಟಲಿ ಈಗ ಹೆದ್ದಾರಿಗಳ ಕಾಮಗಾರಿ ಅರ್ಧಂಬರ್ಧ ಆಗಿರುವಂಥದ್ದು, ಮತ್ತು ಗುಡ್ಡಗಳು ಕೆಲವೊಂದು ಕಡೆ ಇದೇ ರೀತಿಯ ಸ್ಥಿತಿಯಲ್ಲಿದೆ. ಸರ್, ಏನಾದರೂ ಇದು ಮಳೆಗಾಲದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಮುಂದೆ ಏನಾದರೂ ಅದಕ್ಕೆ ನಾ ಏನು ಹೇಳ್ತಾ ಇದ್ದೇನೆ ಅಂದರೆ, ರಸ್ತೆಗಳು ಹೆಂಗೆ ಮಾಡಬೇಕು ಅದು ಶಾಸ್ತ್ರೀಯ ದೃಷ್ಟಿಯಿಂದ ಮಾಡಬೇಕ್ರಿ. IRB ಕಾಂಟ್ರಾಕ್ಟರ್ಗೆ ಅಷ್ಟೇ ಅದು ಸಂಬಂಧಪಡುತ್ತಲ್ಲ. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ಗೆ ಸಣ್ಣ ರಸ್ತೆ ಮಾಡು, ದೊಡ್ಡ ರಸ್ತೆ ಮಾಡು, ನ್ಯಾಷನಲ್ ಹೈವೇ ಮಾಡು, ಸ್ಟೇಟ್ ಹೈವೇ ಮಾಡು, ಡಿಸ್ಟ್ರಿಕ್ಟ್ ರೋಡ್ ಮಾಡು, ಅದು ವೈಜ್ಞಾನಿಕವಾಗಿ ಆಗ್ಬೇಕ್ರಿ. ಸೊ ನಮ್ಮ ಅಧಿಕಾರಿಗಳು ಮೊದಲು ಅಂತ ಹೇಳ್ಬೇಕ್ರಿ. ಕಾಂಟ್ರಾಕ್ಟರ್ಗೆ ಎಲ್ಲ ವೈಜ್ಞಾನಿಕ ನಾಲೆಜ್ ಇರುವುದಿಲ್ಲ. ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರ ಜವಾಬ್ದಾರಿ ಇಲ್ಲ. ಏನು ಯಾರು ಕಾಂಟ್ರಾಕ್ಟರ್ ಮೇಲೆ ಹಾಕೋಲಿಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟರ್ ಕೆಲಸ ಮಾಡುವಾಗ ಆಫೀಸರ್ ಸೂಪರ್ವೈಸ್ ಮಾಡ್ತಿದ್ದ ಇಲ್ಲೋ, ಕಾಂಟ್ರಾಕ್ಟರ್ ತಪ್ಪು ಮಾಡಿದರೆ ಅದು ಸೂಪರ್ವೈಸರ್ ಅಲ್ಲೇ ಸ್ಟಾಪ್ ಕೆಲಸ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು, ಹೌದಲ್ಲ? ಹಾಗೆ ಅನಾವಶ್ಯಕವಾಗಿ ಈ ಬ್ಲೇಮ್ ಗೇಮ್ನಲ್ಲಿ ಯಾರು ಹೋಗಬಾರ್ದು. ಇದಕ್ಕೆ ನಾವೆಲ್ಲ ಡೆಡ್ ಬಾಡೀಸ್ ಎಲ್ಲಿ ಸಿಕ್ಕಿಲ್ಲ ಅವು ಸಿಗ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಇವೆಲ್ಲ ರೆಸ್ಟೋರ್ ಆಗಬೇಕಾಗ್ತದೆ. ನಾರ್ಮಲ್ ಆಗಬೇಕಾದ್ರೆ ಟ್ರಾಫಿಕ್ ನೋಡಿ, ಎಲ್ಲ ಟ್ರಾಫಿಕ್ 106 ಗಾಡಿ ನಿಂತಾವಲ್ಲಿ. ಸೊ ಎಲ್ಲ ಮಾಡೋದು ದೃಷ್ಟಿಯಿಂದ ಪ್ರಯತ್ನ ನಡಿಬೇಕು. ಓಕೆ, ಥ್ಯಾಂಕ್ ಯು. ಇವತ್ತು ದೇಶಪಾಂಡೆ ಅವರು ಮತ್ತು ಒಟ್ಟಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ. ಇನ್ನೂ ಕೂಡ ಯುದ್ಧೋಪಾದಿಯಲ್ಲಿ ಈ ರಕ್ಷಣಾ ಕಾರ್ಯಾಚರಣೆ ಮತ್ತು ನಡೀಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.